ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಡೈಲಿ ರೊಟೀನ್ ನಾರ್ಮಲ್ ಇತ್ತು. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅನ್ನ ಸಾಂಬಾರು ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಸ್ಟ್ರೆಸ್ ಆಗ್ತಿದೆ ಸ್ವಲ್ಪ, ಹಾಗಾಗಿ ನಾನು ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿದ್ದೆ. ನನ್ನ ಮಗಳಿಗೂ ಕೂಡ ಬಾಕ್ಸ್ಗೆ ಅನ್ನ ಸಾಂಬಾರೇ. ಇಡ್ಲಿ ಇತ್ತು, ಸೊ ಹಾಗಾಗಿ ಹೋಟೆಲಿಂದ ತಂದಿದ್ದು ಇಡ್ಲಿ ಅವಳಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆಗೆ ಇಡ್ಲಿ ತಿನ್ನಿಸಿ ಕಳಿಸಿದ್ದೀನಿ. ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಯಾಕೆ ಅಂದರೆ ಸ್ವಲ್ಪ ಬ್ಲಡ್ ಕಡಿಮೆ ಆಗಿದೆ, 8 ಪಾಯಿಂಟ್ಗೆ ಆಗೋಗಿದೆ. ಹಾಗಾಗಿ ಲಾಸ್ಟ್ 3 ವೀಕ್ಸಿಂದ ನಾನು ವೀಕ್ಲಿ ಒಂದು ರೀತಿ ಐರನ್ ಸುಕ್ರೋಸ್ ಹಾಕಿಸ್ಕೊತಾ ಇದ್ದೀವಿ. ಅದ್ರ ವ್ಲಾಗ್ನ ನಾನು ಖಂಡಿತ ಶೇರ್ ಮಾಡ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದೊಂದು ಕೆಲವೊಬ್ಬರಿಗೆ ಖಂಡಿತ ಆಗೇ ಆಗುತ್ತೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಲೂ ಇದನ್ನು ಅನುಭವಿಸಿದ್ದೀನಿ. ಏನಂದರೆ ಅದು ಐರನ್ ಸುಕ್ರೋಸ್ ಹಾಕಿಸ್ಕೋಬಹುದು, ಬಟ್ ಅದಾದಮೇಲೆ ಕೈ ಏನಿರುತ್ತೆ ಅದು ತುಂಬ ಪೇಯ್ನ್ ಬರುತ್ತೆ. ನನಗೆ ರೀಸೆಂಟ್ಲಿ 3 ವೀಕ್ಸಿಂದ ಹಾಕಿಸ್ಕೊತಾ ಇದ್ದೀನಲ್ವಾ, ಸೊ 2 ಲೆಫ್ಟ್ ಹ್ಯಾಂಡ್ಗೆ ಮತ್ತು ಈಗ ಲಾಸ್ಟ್ ವೀಕು ರೈಟ್ ಹ್ಯಾಂಡಿಗೆ ಹಾಕಿಸ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ತುಂಬ ಪೇಯ್ನ್ ಆಗುತ್ತೆ, ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಅದು ಏನು ಮಾಡೋದಕ್ಕಾಗಲ್ಲ, ಬ್ಲಡ್ ಇಲ್ಲ ಅಂದಮೇಲೆ ಇನ್ನೇನು ಮಾಡೋದು. ಸೊ ನನಗದೊಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಬ್ಲಡ್ ಕಡಿಮೆ ಆಗಿಬಿಡುತ್ತೆ. ಲಾಸ್ಟ್ ಪ್ರೆಗ್ನೆನ್ಸಿಲಿ 7, 6 ಈ ರೀತಿಯೂ ಆಗಿತ್ತು. ಹಾಗಾಗಿ ಮತ್ತೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಪ್ರತಿ ತಿಂಗಳು ಬ್ಲಡ್ ಚೆಕಪ್ ಮಾಡಿಸ್ತಾನೆ ಇದ್ದೆ. ಹಾಗಾಗಿ 8 ಪಾಯಿಂಟ್ ಇದ್ದಾಗಲೇ ನಾನು ಇವಾಗ ಮತ್ತೆ ಬ್ಲಡ್ ಹಾಕಿಸ್ಕೊತಾ ಇದ್ದೀನಿ. ಸೊ ಇದು ಲಾಸ್ಟ್ ಬ್ಲಡ್ ಐರನ್ ಸುಕ್ರೋಸ್ ಹಾಕಿಸ್ಕೊತಾ ಇರೋದ್ರಿಂದ ಸ್ವಲ್ಪ ಭಯನೂ ಇದೆ. ಆ್ಯಂಡ್ ತುಂಬ ಸೆಕೆ ಇದೆ, ಸಿಕ್ಕಾಪಟ್ಟೆ ಸೆಕೆ. ಆಲ್ರೆಡಿ 10:30 ಆಗಿದೆ ಟೈಮು. ಇವಾಗ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಛತ್ರಿ ತೊಗೊಂಡು ಹೋಗ್ತೀನಿ. ಮತ್ತು ಇವಾಗ ಮನೇಲಿ ಅನ್ನ ಸಾಂಬಾರು ಮತ್ತು ಸ್ವಲ್ಪ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಮತ್ತೆ ಬಿಸಿಲಲ್ಲಿ ನಡ್ಕೊಬರೋದ್ರಿಂದ ತುಂಬ ಸುಸ್ತಾಗಿರುತ್ತೆ. ಮತ್ತೆ ಒಂದು ಅಡುಗೆ ಎಲ್ಲ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಲೈಫ್ನ ಈಸಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ. ಮನೇಲಿದ್ದರೆ ಅಷ್ಟು ಸೆಕೆ ಆಗ್ತಿದೆ. ನಾವೀಗ ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆ ಅಲ್ವಾ, ಮಾತಾಡ್ತಿದ್ರೇ ಸುಸ್ತಾಗ್ತಿರುತ್ತೆ. ಇನ್ನು ಮತ್ತೆ ನಡ್ಕೊಂಡು ಹೋಗಬೇಕು, ಅಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಇವಾಗ ನಂಗೆ ಮನೇಲಿದ್ರೇ ಸೆಕೆ ಬರ್ತಾ ಇದೆ, ನೋಡೋಣ. ಸೊ ಫಸ್ಟ್ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗಿ ಐರನ್ ಸುಕ್ರೋಸ್ ಹಾಕಿಸ್ಕೊಂಡು ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಮೊದಲನೇ ವೀಕಿಂದ ಅಂದರೆ ನಾನಿಲ್ಲಿ 4 ವಾರದಿಂದ ಬ್ಲಡ್ ಹಾಕಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾ ಅಲ್ವಾ. ಐರನ್ ಸುಕ್ರೋಸ್ ಫಸ್ಟ್ ವೀಕ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇರೋದು. ಫಸ್ಟ್ ಡೇ ನಾನು ಹೋದಾಗ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಅಂದರೆ ಫಸ್ಟ್ ಡೇ ಅಂದರೆ ನಾನಿಲ್ಲಿ ನಮ್ಮ ಆ್ಯನಿವರ್ಸರಿ ನನ್ನ ಮಗಳು ಬರ್ತಡೇ ಆಯಿತು ನೋಡಿ, ಅದರ ನೆಕ್ಸ್ಟ್ ಡೇಯಿಂದ ಹೋಗ್ತಾ ಇರೋದು. ಹೋಗೋದಕ್ಕಿಂತ ಮುಂಚೆ ನಾನು ಯಾವಾಗಲೂ ಅಷ್ಟೇ ಅನ್ನ ಮಾಡಿ ಮೊಸರೆಲ್ಲ ಎತ್ತಿಟ್ಬಿಟ್ಟು ಹೋಗ್ತೀನಿ. ಯಾಕಂದರೆ ಮತ್ತೆ ಬಂದು ಅರ್ಜೆಂಟಲ್ಲಿ ಏನು ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದು ರೀಸನಿಂದ. ಇದು ಮತ್ತು ಸೆಕೆಂಡ್ ವೀಕ್ದು. ಯಾಕಂದರೆ ಫಸ್ಟ್ ವೀಕಲ್ಲಿ ನಮ್ಮಮ್ಮ ಜೊತೆಗೆ ಬಂದಿದ್ದರು ನನ್ನ ಜೊತೆ. ಇದು ಸೆಕೆಂಡ್ ವೀಕಲ್ಲಿ ನಾನು ಹೋಗ್ತಾ ಇರೋದು. ಒಬ್ಬಳೇ ಹೋಗ್ತಿದ್ದೆ. ಆ್ಯಕ್ಚುಲಿ ಹೋಗಬೇಕಾದ್ರಂತೂ ಛತ್ರಿ ತೊಗೊಂಡು ಹೋಗ್ತಿದ್ದೆ, ಏನೂ ಅನ್ನಿಸ್ತಾ ಇರಲಿಲ್ಲ. ಅಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದರು ನಾನು ಹೋಗೋ ಅಷ್ಟರಲ್ಲಿ. ಯಾಕಂದರೆ ನಾನು ಮತ್ತೆ ಮೆಡಿಕಲ್ ಸ್ಟೋರ್ಗೂ ಎಲ್ಲ ಹೋಗಿ ಅದು ತೊಗೋಬೇಕಾಗಿತ್ತು ಐರನ್ ಸುಕ್ರೋಸ್ದು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಜವಾಗ್ಲೂ ಹೊರಗಡೆ ಹೋಗಬೇಕು ಅಂದ್ರೇ ನನಗೆ ಹೆಡ್ಏಕ್ ಶುರು ಆಗಿಬಿಡುತ್ತೆ. ಬಿಕಾಸ್ ಮನೇಲಿ ಒಂಥರ ಆರಾಮಾಗಿರ್ತೀವಿ, ಬಟ್ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನೋಡಿ, ನಾನಿಲ್ಲಿ ನೀರು ಮತ್ತು ಪರ್ಸು, ಒಂದು ಛತ್ರಿ ಜೊತೆಗೆ ಒಂದು ಫ್ರೂಟ್ಸ್ ಏನಾದ್ರು ತೊಗೊಂಡು ಹೋಗ್ತೀನಿ. ಅಕಸ್ಮಾತ್ ಏನಾದ್ರು ಲೇಟ್ ಆಯಿತು, ಏನಾದರೂ ಹೊಟ್ಟೆ ಹಸಿತು ಅಂದರೆ ಎಮರ್ಜೆನ್ಸಿ ಇರಲಿ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ಈಗ ನಾನು ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೀನಿ. ಮೆಡಿಸಿನ್ಸ್ ತೊಗೊಳೋದೆಲ್ಲ ಮುಖ್ಯ. ಆ್ಯಕ್ಚುಲಿ ಅವರು ಇಂಜೆಕ್ಟ್ ಮಾಡ್ತಾರಲ್ಲ, ಆವಾಗ ನಿಜವಾಗ್ಲೂ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ತುಂಬ ಬೇಜಾರಾಗುತ್ತೆ. ಮನೆಗೆ ಬಂದಮೇಲಂತೂ ಕೈಯೇ ಎತ್ತೋದಕ್ಕಾಗಲ್ಲ. ಸೊ ಇವಾಗ ಇಂಜೆಕ್ಟ್ ಮಾಡ್ತಾರೆ, ತೋರಿಸ್ತೀನಿ ಆ ವಿಡಿಯೋನ. ಸೊ ಇರಲಿ, ನನಗೆ ಮೆಮೊರಿಯಾಗಿ ಉಳ್ಕೊಳ್ಳಿ. ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿದು ಯಾವುದೇ ರೀತಿಯಾದಂತಹ ನನ್ನ ಹತ್ರ ವೀಡಿಯೋಸ್ಗಳು ಇಲ್ಲ. ಸೊ ಇವಾಗಂತೂ ಆ ಥರ ನೀಡಲ್ಸ್ ನೋಡಿ, ನರಕ್ಕೆ ಚುಚ್ತಾರೆ ನೋಡಿ, ಅದಂತೂ ಬಹಳ ತುಂಬ ಪೇಯ್ನ್ ಆಗುತ್ತೆ. ಅದಾದಮೇಲೆ ಹಾಸ್ಪಿಟಲ್ ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾನು ಮಾಸ್ಕ್ ತೊಗೊಂಡು ಹೋಗೋದು ಖಂಡಿತ ಮರ್ತಿದ್ದೆ. ಸೊ ಡಾಕ್ಟರು ಅಷ್ಟೇ ಯಾವಾಗಲೂ ಬೈತಾ ಇರ್ತಾರೆ, ಎಲ್ಲರೂ ಅಷ್ಟೇ ಮಾಸ್ಕ್ ಹಾಕ್ಕೊಂಡು ಬನ್ನಿ ಅಂತ.
ನಾನು ಆ್ಯಕ್ಚುಲಿ ಇದನ್ನೆಲ್ಲ ಹಾಕಿಸ್ಕೊಂಡಾಗ ವೀಡಿಯೋ ಶೂಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಇರಲಿ, ಏನಾದರೂ ಒಂದು ಈಗ ಮತ್ತೆ ನಾನು ಹಾಕಿಸ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ, ಅದೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಇರುತ್ತೆ ಅಂದ್ಬಿಟ್ಟು ನಾನೇ ವೀಡಿಯೋ ಮಾಡ್ಕೊಂಡಿದ್ದೆ. ಅದಾದಮೇಲೆ ಪಕ್ಕದಲ್ಲಿ ಒಬ್ಬರು ಬೆಡ್ಡಲ್ಲಿದ್ದರು, ಅವ್ರಿಗೂ ಕೂಡ ಗ್ಲೂಕೋಸ್ ಹಾಕಿದರು. ಅವರು ಮಾತಾಡ್ತಾನೇ ಇದ್ದರು. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ದೆನೂ ಮಾಡಿ, ಅದಾದಮೇಲೆ ಸ್ವಲ್ಪ ಟಿ ವಿ ನೋಡೋಣ, ಊಟ ಮಾಡೋಣ, ಟೈಮ್ ಆಗಿತ್ತು ಆಲ್ರೆಡಿ. ಯಾಕಂದರೆ ನಾವು ಅಲ್ಲಿಗೆ ಹೋಗೋದು ಒಂದು 10:30ಗೆ. ಬಟ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಯಾಕಂದರೆ ನಡ್ಕೊಂಡು ಹೋಗಿರ್ತೀವಲ್ವ, ಸ್ಟ್ರೆಸ್ ಆದಂಗೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನಾವು ಐರನ್ ಸುಕ್ರೋಸ್ ಇಂಜೆಕ್ಟ್ ಮಾಡಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರಬೇಕು. ನಿಮಗೆ ಅಕಸ್ಮಾತ್ ನೆವೆ ಏನಾದ್ರು ಬಂತು ಅಂದರೆ, ಅಥವಾ ತಲೆ ಸುತ್ತುತ್ತಾ ಇದೆ ಅಂದರೆ, ಏನಾದರೂ ವಾಮಿಟ್ ಬರೋಂಗೆ ಆಗ್ತಿದೆ ಅಂದರೆ ಎಮರ್ಜೆನ್ಸಿ ಇರುತ್ತೆ. ಅದನ್ನೆಲ್ಲ ನಾವು ಡಾಕ್ಟ್ರ್ ಹತ್ರ ಶೇರ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರಬೇಕು. ನನಗಂತೂ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದಿದ್ದೀನಿ. ಅದಾದಮೇಲೆ ಅಡುಗೆ ಮನೇಲಿ ಅನ್ನ ಮಾಡಿಟ್ಟಿದ್ದೆ ಅಲ್ವಾ, ಸೊ ತೋಟದಿಂದ ಸಾಂಬಾರು ಕೊಟ್ಟು ಕಳಿಸಿದ್ರು, ಬಸ್ಸಾರು ಮತ್ತು ಹುಳ್ಳಿಕಾಳು ಬಸ್ಸಾರು. ನಾನಿವಾಗ ಸ್ವಲ್ಪ ರೈಸ್ ಹಾಕ್ಕೋತಾ ಇದ್ದೀನಿ. ಸೊ ಬಂದ ತಕ್ಷಣ ರೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೋತೀವಿ. ಅಲ್ಲ ಹಾಸ್ಪಿಟಲಿಂದ ಬಂದಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಸುಸ್ತಾದಂಗೆ ಆಗಿರುತ್ತೆ. ಮತ್ತು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಊಟ ಮಾಡಬೇಕು ಅಂದರೆ ಇನ್ನೂ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಿದ್ರೂ ಪರವಾಗಿಲ್ಲ ಊಟ. ಸೊ ಏನಿದೆಯೋ ಅದರಲ್ಲಿ ಊಟ ಮಾಡ್ಕೊಬಿಡೋಣ ಅಂತ ನಾನಿವಾಗ ಮಾಡ್ಕೋತಾ ಇದ್ದೀನಿ. ನಾವು ನೋಡಿ, ಬ್ಲಡ್ಡು ತುಂಬ ಇಂಪಾರ್ಟೆಂಟು ಪ್ರೆಗ್ನೆನ್ಸಿ ಟೈಮಲ್ಲಿ. ಲೆಸ್ ದ್ಯಾನ್ 10 ಅಂತೂ ಆಗಲೇಬಾರ್ದು ಅಂತಾರೆ ಡಾಕ್ಟರ್ಸ್ಗಳು. ಮಿನಿಮಮ್ ಅಂದರೂ 12 ಪಾಯಿಂಟ್ ಇರಬೇಕು HB ಲೆವೆಲ್ಲು. ಬಟ್ ನಮಗೇನಂದರೆ 8, 7 ಈ ರೀತಿ ಆಗ್ತಾ ಇರುತ್ತೆ ಕೆಲವೊಬ್ರಿಗೆ. ಸೊ ಅಂಥವ್ರಿಗೆ ನಾವು ನಿಜವಾಗ್ಲೂ ಬ್ಲಡ್ ಚೆಕಪ್ನ ಪ್ರತಿ ತಿಂಗಳು ಮಾಡಿಸ್ತಾನೆ ಇರಬೇಕು. ನಾನು ಅದೇ ರೀತಿ ಪ್ರತಿ ತಿಂಗಳು ಬ್ಲಡ್ ಚೆಕಪ್ ಮಾಡಿಸ್ತಾನೆ ಇರ್ತಿದ್ದೆ. ಯಾಕೆಂದರೆ ನಂಗೆ ಗೊತ್ತಿದೆ, ಮೊದಲನೇ ಪ್ರೆಗ್ನೆನ್ಸಿಲೂ ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಮತ್ತೆ ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿ ತಿಂಗಳು ಚೆಕ್ ಮಾಡಿಸ್ತಾ ಇದ್ದೆ. 7 ಮಂತಲ್ಲಿ ನನಗೆ ಅದು 8 ಪಾಯಿಂಟ್ಗೆ ಯಾವಾಗ ಆಯಿತು ಆವಾಗಲೇ ನಾನು ಡಾಕ್ಟರ್ ಹತ್ರ ಹೇಳಿ ಈ ರೀತಿ ಇಂಜೆಕ್ಷನ್ಗೆ ನಾನು ಟ್ರೈ ಮಾಡಿದೆ. ನೋಡಬೇಕು, ಯಾಕಂದರೆ 4 ಐರನ್ ಸುಕ್ರೋಸ್ ಹಾಕಿಸ್ಕೊಂಡ್ಮೇಲೂ ಕೂಡ HB ಲೆವೆಲ್ ಕಡಿಮೆ ಇರುತ್ತೆ ಅಂದರೆ ಸೊ ಮತ್ತೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಎಲ್ಲ ರಿಸ್ಕಿನೇ ಪ್ರೆಗ್ನೆನ್ಸಿಲಿ. ಎಲ್ಲರದ್ದು ಬಾಡಿ ಒಂದೇ ರೀತಿ ಇರಲ್ಲ. ಈಗ ಕೆಲವೊಬ್ಬರಿಗೆ ಹೈ BP ಇರುತ್ತೆ, ಲೋ BP ಇರುತ್ತೆ, ಕೆಲವೊಬ್ಬರಿಗೆ HB ಲೆವೆಲ್ ಕಡಿಮೆ ಇರುತ್ತೆ, ಕೆಲವೊಬ್ಬರಿಗೆ ವೀಕ್ನೆಸ್ ಇರ್ತಾರೆ, ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯಾದಂತಹ, ಅಂದರೆ ಬಾಡಿಲಿ ವೆಯ್ಟ್ ಜಾಸ್ತಿ ಆದರೆ ಸಾಕು ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಶುರುವಾಗ್ತಾ ಇರುತ್ತೆ. ಅದೆಲ್ಲ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸೊ ಇದು ನನ್ನ ಮಗಳು ಬರ್ತಡೇಗೆ, ಅಂದರೆ ನಮ್ಮ ಅಣ್ಣನ ಮ್ಯಾರೇಜಲ್ಲಿ ತೊಗೊಂಡಿದ್ದು. ನನ್ನ ಮಗಳು ಬರ್ತಡೇಲಿ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ಅವಳ ಫ್ರೆಂಡು ಈಸ್ಕೊಂಡಿದ್ಲು. ಅವರಮ್ಮ ನನಗೆ ಒಂದು ಸ್ನ್ಯಾಕ್ಸ್ ಮಾಡಿಸಿ ಕಳಿಸಿದ್ದಾರೆ. ಶಂಕರಪೋಳಿ ಅಂತೀವಲ್ಲ, ಅದರಲ್ಲಿ ಸ್ವೀಟ್ಸು. ಸೊ ನಾನು ಅಷ್ಟಾಗಿ ಸ್ವೀಟ್ಸ್ ಇಷ್ಟಪಡಲ್ಲ. ಬಟ್ ಅವರು ಪ್ರೀತಿಯಿಂದ ಕೊಟ್ಟಿರ್ಬೇಕಾದ್ರೆ ನಾನು ಅದನ್ನು ಬೇಡ ಅನ್ನೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ತಿಂದೆ, ಇಷ್ಟಪಟ್ಟೆ, ಚೆನ್ನಾಗಿತ್ತು. ನನ್ನ ಮಗಳಿಗೂ ಕೊಟ್ಟೆ 1-2. ಅವಳು ಇಷ್ಟಪಟ್ಟು ತಿಂದಳು. ಆ್ಯಕ್ಚುಲಿ ಇದನ್ನು ಒಂದು 3 ಡೇಸ್ವರೆಗೂ 1-2 ಸ್ವೀಟ್ಸ್ ಅಷ್ಟಾಗಿ ಪಡೋದಿಲ್ಲ. ಅವಳು ಅಷ್ಟಾಗಿ ಇಷ್ಟಪಡಲ್ಲ, ತಿನ್ನೋದಿಲ್ಲ. ಬಟ್ ಕೊಟ್ಟಿದ್ರು ಅನ್ನೋ ಒಂದು ರೀಸನ್ಗೋಸ್ಕರನೇ ನಾನು ಇಟ್ಕೋತೀನಿ. ಬಟ್ ನಾನು ಇದರಲ್ಲೇ ಸ್ಪೈಸಿಯಾಗಿ ಮಾಡಿ ಇಟ್ಕೋತೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಊಟಕ್ಕೆಲ್ಲ ನೆಂಚ್ಕೊಂಡು ತಿನ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ. ಸೊ ಅಡುಗೆ ಮನೆ ತುಂಬ ದಿನಗಳ ನಂತರ ಕ್ಲೀನಪ್ ಮಾಡಿದಾಗ ಖುಷಿಯಾಗಿಬಿಡುತ್ತೆ ನನಗಂತೂ. ಸೊ ಯಾವಾಗಲೂ ಅಷ್ಟೇ ನೀಟಾಗಿದ್ದರೆ ಕಿಚನ್ ನೋಡೋದಕ್ಕೆ ಒಂದು ಚೆಂದ ಅಲ್ವಾ. ಸೊ ಮಗಳು ಸ್ಕೂಲಿಂದ ಬಂದಿದ್ಲು, ಅವಳಿಗೆ ಊಟ ಮಾಡಲಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ. ಅವಳು ಸ್ವಲ್ಪ ಊಟ ಮಾಡಿದ್ಲು. ಸೊ ತುಂಬ ಅಂದರೆ ತುಂಬ ಫೋರ್ಸ್ ಅಂತೂ ಮಾಡಲ್ಲ ಊಟದಕ್ಕೆ. ಬೇರೆ ಏನಾದ್ರು ಎಕ್ಸ್ಟ್ರಾ ಅವಳಿಗೆ ಹೆಲ್ದಿ ಸ್ನ್ಯಾಕ್ಸ್ಗಳನ್ನ ಕೊಡೋಣ ಅಂತ ಅನ್ಕೋತಾ ಇರ್ತೀನಿ. ಅದಾದಮೇಲೆ ನನ್ನ ಒಂದು ಕಣ್ಣಿನ ಹತ್ರ ಈ ರೀತಿ ನೋಡಿ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿದೆ. ಸೊ ಅದು ನೋಡಿದಾಗೆಲ್ಲ ನಂಗೆ ಅನ್ನಿಸ್ತಾನೆ ಇರುತ್ತೆ ಬ್ಲಡ್ ಪಾಯಿಂಟ್ ಹೇಗಿದೆ ಏನು. ಸೊ ಮತ್ತೆ ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ಆಲ್ರೆಡಿ ಇವಾಗಲೇ 4 ಸತಿ ಕೈಗೆ ಚುಚ್ಚಿಸ್ಕೊಂಡಿದ್ದೀನಿ. ಮತ್ತೆ ಚುಚ್ಚಿಸ್ಕೋಬೇಕು ಅಂದರೂ ಭಯ ಆಗ್ತಾ ಇರುತ್ತೆ. ಮತ್ತು ಇವಾಗ ನಾನು ಬಟ್ಟೆಗಳು ಜಾಸ್ತಿ ಇತ್ತು. ಸ್ವಲ್ಪ ಬಟ್ಟೆಗಳು ಒಕ್ಕೊಬಿಡೋಣ ಅಂದ್ಬಿಟ್ಟು ಬತ್ತಲು ಮನೇಲಿ ಹೊಕ್ಕೋತಾ ಇದ್ದೀನಿ. ಸೊ ಬಟ್ಟೆ ಒಗೆಯೋದಕ್ಕೆ ಕಷ್ಟ ಅಲ್ಲ, ಮತ್ತು ಜಾಲಿಸ್ಬೇಕಲ್ಲ, ಅದು ತುಂಬ ಹಿಂಸೆ ಅನಿಸುತ್ತೆ.
ನಾನು ರೀಸೆಂಟ್ಲಿ ಒಂದು ವೀಕಿಂದ ಇಲ್ಲೇ ಹೋಗ್ಕೋತಾ ಇದ್ದೀನಿ. ಯಾಕೋ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ, ಮತ್ತು ಅದೇ ಬ್ಲಡ್ ಇಲ್ವಲ್ಲ, ಅದಕ್ಕೆ ಟೈರ್ಡ್ನೆಸ್ ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ. ನಾನು ಸ್ವಲ್ಪ ಬಿಸಿನೀರಲ್ಲಿ ಇವಾಗ ನಾನು ಜಾಸ್ತಿ ಬಟ್ಟೆಗಳನ್ನ ವಾಶ್ ಮಾಡ್ಕೋತಾ ಇರ್ತೀನಿ. ಯಾಕಂದರೆ ತುಂಬ ಡಸ್ಟ್ ಇರುತ್ತೆ ನೋಡಿ, ಅದರಿಂದ ಸ್ವಲ್ಪ ಮೈ ನೋವೇ ಜಾಸ್ತಿ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಆದಷ್ಟು ಬಿಸಿನೀರಲ್ಲೇ ಡೆಟಾಯಿಲ್ ಹಾಕ್ಬಿಟ್ಟು ವಾಶ್ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ದೇವರಿಗೆಲ್ಲ ಹೂವು ಮುಡಿಸಿ ಪೂಜೆ ಮಾಡಿದೆ. ಸೊ ದೇವ್ರ ಮನೇಲಿ ದೇವ್ರ ದೀಪ ಉರಿತಾ ಇದ್ದರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತೂ ಶುರುವಾಗಿರುತ್ತೆ. ಆಮೇಲೆ ಬಟ್ಟೆಗಳೆಲ್ಲ ಇತ್ತು, ಕೆಲವೊಂದು ಬಟ್ಟೆಗಳಂತೂ ತುಂಬ ಟೈಟ್ ಆಗ್ತಿರುತ್ತೆ, ಅದೆಲ್ಲ ಇವಾಗ ಹಾಕೊಳ್ಳೋದಕ್ಕೂ ಆಗೋಲ್ಲ. ಏನಂದರೆ ಒಂದು 4ರಿಂದ 5 ಟಾಪ್ಸ್ಗಳು ಮಾತ್ರ ನಾವಿವಾಗ ಹಾಕ್ಕೋಬೋದು ಅಷ್ಟೇ. ಜಾಸ್ತಿ ಯೂಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಬಟ್ಟೆಗಳೆಲ್ಲ ವಾಶ್ ಮಾಡಿದೆ, ತುಂಬ ಬಿಸಿಲಿತ್ತಲ್ಲ, ಸೊ ಒಣಕೊಳ್ಳಿ ಅಂದ್ಬಿಟ್ಟು ಇಲ್ಲೇ ಹಾಕ್ತಾಯಿದ್ದೀನಿ. ಮೇಲೆಲ್ಲ ಹತ್ತೋದಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಇನ್ನೂ ಒಂದಷ್ಟು ಬಟ್ಟೆಗಳಿತ್ತು, ಅದೆಲ್ಲ ಅಲ್ಲೇ ಹಾಕಿದ್ದೀನಿ. ಮಡಚೋ ಬಟ್ಟೆಗಳಿತ್ತು, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡವೋ ಅದನ್ನೆಲ್ಲ ನಾನು ಇಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಮನೆಯೆಲ್ಲ ಒಂಥರ ಊದ್ಗಡ್ಡಿ ಘಮ, ಒಂಥರ ಮನೇಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಲ್ವಾ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ಒಬ್ಬರೇ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಇದೆಲ್ಲ ನನಗೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾಕಂದರೆ ಈ ಟೈಮಲ್ಲಿ ನನಗೆ ಜೊತೆ ಯಾರಿದ್ದಾರೆ ಯಾರಿಲ್ಲ. ಸೊ ಯಾರಿರಲಿ ಯಾರಿಲ್ಲದೆ ಇರಲಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ವಾ. ಸೊ ಅದೊಂದೊಂಥರ ಕೆಲವೊಂದು ಸತಿ ನನಗೂ ಕೂಡ ಬೇಜಾರಿರುತ್ತೆ. ಯಾಕಂದರೆ ಒಬ್ಬರೇ ಎಲ್ಲನೂ ಮಾಡ್ಕೋಬೇಕು ಅನ್ನೋ ಒಂದು ಬೇಜಾರಷ್ಟೇ. ಆದರೆ ಇದೇ ರೀತಿ ಇರಲ್ಲ ಅಲ್ವಾ. ಇನ್ನು ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ಮುಗ್ದೋಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್ February 14th ನಾನು ಆ್ಯಕ್ಚುಲಿ ಕೇಕ್ ತರಿಸಿದ್ದೆ. ಸೊ ನನ್ನ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು. February 14th ಅಲ್ವಾ, ಸೊ ವ್ಯಾಲೆಂಟೈನ್ಸ್ ಡೇ. ಸೊ ನಾವು ಇಷ್ಟಪಟ್ಟೆ ಮದುವೆ ಆಗಿರೋದ್ರಿಂದ ಅದೊಂದು ಸೆಲೆಬ್ರೇಷನ್ ಇರಲಿ ಅಂತ ನಾನು ತರಿಸಿದ್ದೆ. ಒಂದು 1/2 kg ತರಿಸಿದ್ದೆ ಅಷ್ಟೇ. ಯಾಕಂದರೆ ಅಷ್ಟಾಗಿ ಕೇಕು ನನ್ನ ಮಗಳಿಗೂ ಕೊಡೋ ಹಾಗಿಲ್ಲ. ರೀಸೆಂಟ್ಲಿ ಬರ್ತಡೇಲೆ ಕೇಕ್ ತಿಂದಿದ್ವಿ ಅನ್ನೋ ಒಂದು ರೀಸನ್ಗೋಸ್ಕರ ತರಿಸಿದ್ದೆ. ಬಟ್ ಚಾಕ್ಲೇಟ್ ಕೇಕ್ ನಾನು ಅಷ್ಟಾಗಿ ಇಷ್ಟಪಡಲ್ಲ. ಬಟ್ ಈ ಚಾಕ್ಲೇಟ್ ಕೇಕ್ ಚೆನ್ನಾಗೇ ಇತ್ತು. ನನ್ನ ಮಗಳಿಗೂ ಅಷ್ಟೇ ಈ ರೀತಿ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಫೈನಲಿ ಇದು 4ನೇ ವಾರ ಹೋಗ್ತಾ ಇದ್ದೀನಿ. ಮತ್ತು ರಿಪೋರ್ಟೆಲ್ಲ ತೊಗೊಂಡಿರ್ತೀನಿ. ಡಾಕ್ಟ್ರದ್ದು ಏನಾದರೂ ಕೇಳಿದಾಗ ಅಲ್ಲಿ ಇಲ್ಲ ಅನ್ನೋದಕ್ಕಾಗಲ್ಲ ಅಲ್ವಾ. ನೋಡಿ ಇಲ್ಲಿ ಹಾಸ್ಪಿಟಲ್ ಹತ್ರ ಡ್ರೈನೇಜ್ ಮಾಡ್ತಾಯಿದ್ದಾರೆ. ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಇಲ್ಲಿ ಓಡಾಡೋದಕ್ಕೆ ಆಗಲ್ಲ. ಬಟ್ ಅವ್ರು ಏನು ಕೂಡ ಇಲ್ಲಿ ಓಡಾಡೋದಕ್ಕೂ ಏನು ಕೂಡ ನೆಟ್ಟಗೆ ಮಾಡಿಲ್ಲ. ಸೊ ಇಲ್ಲೇ ಹೋಗಬೇಕು. ನನಗಂತೂ ಇಲ್ಲಿ ಹೋಗಬೇಕು ಅಂದಾಗಲೇ ಸ್ವಲ್ಪ ಗಾಬರಿ ಆಗ್ತಿತ್ತು. ಆದರೆ ಭಯಪಟ್ಕೊಂಡ್ರೆ ಆಗಲ್ಲ ಅಲ್ವಾ, ಹೋಗಲೇಬೇಕು ಇವತ್ತು ಅಂದ್ಬಿಟ್ಟು ಸೈಡಲ್ಲೇ ಹೋಗ್ತಾ ಇದ್ದೀನಿ. ಹೋದ್ಮೇಲೆ ಹಾಸ್ಪಿಟಲ್ಲು ಅಷ್ಟೇ ತುಂಬ ಜನ ಇದ್ದರು. ನಾನು ಮಾಸ್ಕ್ ಅಂತೂ ವೇರ್ ಮಾಡಿದ್ದೆ, ಯಾಕಂದರೆ ಇರಲಿ ಅಂದ್ಬಿಟ್ಟು. ಪೇಷಂಟ್ಗಳು ಜಾಸ್ತಿ ಜನ ಇದ್ದರು. ಆಮೇಲೆ ಸಿಸ್ಟರ್ನ ಕರೆದು ನಾನು ಮಾಮೂಲಿ ಇಂಜೆಕ್ಷನ್ ಹಾಕಿಸ್ಕೊಂಡೆ. ಮತ್ತು ನನ್ನ ಪಕ್ಕದಲ್ಲೊಂದು ಅಜ್ಜಿ, ಅವ್ರಿಗೂ ಕೂಡ ಗ್ಲೂಕೋಸ್ ಹಾಕ್ತಾಯಿದ್ರು. ಕೆಲವೊಬ್ಬರು ಹಾಸ್ಪಿಟಲ್ಲಿ ಬಂದಾಗ ಅವರು ಹೇಳ್ಕೊತಾರಲ್ಲ, ಅದನ್ನೆಲ್ಲ ಕೇಳಿದಾಗ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಅವ್ರಿಗೇನಾದ್ರು ಹೆಲ್ಪ್ ಮಾಡಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ. ನೋಡಿ ಅವ್ರು ನನ್ನನ್ನೇ ನೋಡ್ತಿದ್ರು. ಆ್ಯಕ್ಚುಲಿ ನನಗಂತೂ ಅಯ್ಯೋ ಪಾಪ ಅನ್ನಿಸ್ಬಿಡ್ತು. ನೋಡಿ ಅವ್ರಿಗೂ ಡ್ರಿಪ್ಸ್ ಹಾಕಿದ್ರು, ನನಗೂ ಇಲ್ಲಿ ಹಾಕಿದ್ರು. ಇನ್ನು ಆಲ್ಮೋಸ್ಟ್ ಖಾಲಿ ಆಗಿತ್ತು. ಸೊ ಆಗಲೇ ಅಂದ್ಬಿಟ್ಟು ಇನ್ನು ನನಗೆ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು. ಇವತ್ತಂತೂ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ರೈಟ್ ಹ್ಯಾಂಡಿಗೆ ಬೇರೆ ಹಾಕಿಸ್ಕೊಂಡಿದ್ನಲ್ಲ, ಸೊ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇತ್ತು. ಇನ್ನು ಬ್ಯಾಕ್ ಟು ಹೋಮ್. ಮನೆಗೆ ಬಂದ ತಕ್ಷಣ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಮುಖ ತೊಳ್ಕೊಂಡು, ಕೆಲವೊಂದು ಸತಿ ಅಂತೂ ಬಂದ ತಕ್ಷಣ ನಾನು ಸ್ನಾನ ಮಾಡಿಬಿಡ್ತೀನಿ ಮೈಗೆ. ಯಾಕಂದರೆ ಹಾಸ್ಪಿಟಲ್ ಬೆಡ್ಡಲ್ಲೆಲ್ಲ ಮಲಗಿರ್ತೀವಿ ನೋಡಿ. ತಲೆಗಂತೂ ಸ್ನಾನ ಮಾಡೋಂಗಿಲ್ಲ, ಡಾಕ್ಟರ್ ಹೇಳಿರ್ತಾರೆ. ನಾನು ಮೈಗೆ ಸ್ನಾನ ಮಾಡ್ಕೊಬಿಡ್ತೀನಿ. ಮಜ್ಜಿಗೆ ಮಾಡಿಬಿಟ್ಟು ಹೋಗಿದ್ದೆ. ಆ್ಯಕ್ಚುಲಿ ಬಂದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ಟು ಸ್ವಲ್ಪ ಮಲ್ಕೊಬಿಡೋಣ ಅಂದ್ಬಿಟ್ಟು ಮಲ್ಕೋತಾ ಇದ್ದೀನಿ. ಈಗ ಮಜ್ಜಿಗೆ ಕುಡಿದ ತಕ್ಷಣ ಏನೋ ಒಂಥರ ಫೀಲ್ ಗುಡ್ ಅಂತಲೇ ಅನ್ನಿಸ್ತಾ ಇತ್ತು. ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ರೆ ನೋಡಿ ಎಷ್ಟು ಕೂಲಾಗಿರುತ್ತೆ ಗೊತ್ತಾ ಈ ಟೈಮಲ್ಲಂತೂ. ಅದಾದಮೇಲೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಅಲ್ವಾ, ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ಮೆಡಿಸನ್ಸ್ ತೊಗೊಂಡು, ಸೊ ಡೈಲಿ ರೊಟೀನ್ ಹೆಂಗೆ ಹೋಗುತ್ತೋ ಅದೇ ರೀತಿ ನೋಡ್ಕೋತಾ ಹೋದೆ.
ನನಗಂತೂ ಈ ನಡುವೆ ಅಂತೂ ಮೂಡ್ ಸ್ವಿಂಗ್ಸ್ ಜಾಸ್ತಿನೇ ಇದೆ. ಕೆಲವೊಂದಕ್ಕಂತೂ ತುಂಬ ಕೋಪ ಬಂದುಬಿಡುತ್ತೆ. ಅದು ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ಮಕ್ಕಳಿದ್ರಂತೂ ಮಕ್ಕಳ ಮೇಲೆ ನಮ್ಮ ಕೋಪ ಏನೇ ಇದ್ದರೂ ಪ್ರೀತಿ ಇದ್ದರೂ ಅವ್ರ ಮೇಲೆ ನಾವು ತೀರಿಸ್ಕೊತಾ ಇರ್ತೀವಿ. ಮತ್ತು ಯಾಕೋ ಇನ್ನೂ ಒಂದು ಹಾಫ್ ಮಜ್ಜಿಗೆ ಇತ್ತು, ಬಟ್ ಕುಡಿಯೋದಕ್ಕೆ ಆಗಲಿಲ್ಲ. ಸೊ ಸಾಕಾಯಿತು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.